ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಕರ್ಕಾಟಕ ರಾಶಿ ಸಂಜಾತರ ಜುಲೈ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕರ್ಕಾಟಕ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಉತ್ತಮವಾದಂತಹ ಶುಭ ಫಲಗಳು ಉಂಟು. ಪುನರ್ವಸು, ಪುಷ್ಯಮಿ ಹಾಗೂ ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ನೀವು ಈ ತಿಂಗಳು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತ ಕಾರ್ಯಸಿದ್ಧಿ ಉಂಟಾಗುತ್ತದೆ, ಯಶೋಜಯವಿರುತ್ತದೆ. ಹಾಗೆಯೇ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸು ಈ ಜುಲೈ ತಿಂಗಳಲ್ಲಿ ನಿಮಗೆ ದೊರೆಯಲಿದೆ. ಕೌಟುಂಬಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆಯಾಗಲಿ ಬಾಧೆಯಾಗಲಿ ಈ ತಿಂಗಳು ನಿಮ್ಮನ್ನು ಕಾಡುವುದಿಲ್ಲ. ಮಕ್ಕಳ ಪ್ರಗತಿ, ಅಭಿವೃದ್ಧಿ, ಅಭ್ಯುದಯವೂ ಸಹಿತ ನಿಮ್ಮ ಒಂದು ಸಂತೋಷವನ್ನು ಹೆಚ್ಚು ಮಾಡಲಿದೆ. ಕರ್ಕಾಟಕ ರಾಶಿ ಸಂಜಾತರಿಗೆ ಸಂಬಂಧ ನಿಶ್ಚಯ, ಕಂಕಣ ಫಲ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ ಹಾಗೂ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ವಾಸ ಮಾಡುವಂತಹ ಯೋಗಗಳು ಈ ತಿಂಗಳು ಕೈಗೂಡಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಅತಿ ಹೆಚ್ಚಿನ ಶುಭ ಫಲಗಳುಂಟು. ಯಾವುದೇ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯಗಳಿಸುವುದು, ಉತ್ತೀರ್ಣರಾಗುವುದು ಹಾಗೂ ಸಂದರ್ಶನಗಳಲ್ಲಿ ಜಯಗಳಿಸುವುದು, ಜೊತೆಗೆ ಉದ್ಯೋಗ ಪ್ರಾಪ್ತಿ ಹಾಗೂ ಉದ್ಯೋಗಿಗಳಿಗೆ ಅತ್ಯಂತ ಹೆಚ್ಚಿನ ಉನ್ನತಿಯೂ ಸಹಿತ ಈ ಜುಲೈ ತಿಂಗಳಲ್ಲಿ ಕರ್ಕಾಟಕ ರಾಶಿ ಸಂಜಾತರಿಗೆ ಪ್ರಾಪ್ತವಾಗಲಿದೆ. ಹಾಗೆಯೇ ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ಸ್ಥಿರಾಸ್ತಿ ಸಂಪಾದನೆಯ ವಿಚಾರದಲ್ಲಿಯೂ ಸಹಿತ ಈ ತಿಂಗಳಲ್ಲಿ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಮತ್ತು ತೈಲ, ಖಾದ್ಯ ತೈಲ, ಆಹಾರ ವಸ್ತು, ದಿನಸಿ, ವಸ್ತ್ರ ಮತ್ತು ರಾಸಾಯನಿಕ ಪದಾರ್ಥಗಳ ಕರ್ಕಾಟಕ ರಾಶಿ ಸಂಜಾತರಿಗೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀವು ಪಡೆಯುವಂತೆ ಆಗುವುದು. ಅನಿರೀಕ್ಷಿತ ಧನಾಗಮನ ಯೋಗವೂ ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಈ ಜುಲೈ ತಿಂಗಳಲ್ಲಿ ಪ್ರಾಪ್ತವಿದೆ. ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನೀವು ಮುನ್ನಡೆ ಗಳಿಸುವುದು ಅಥವಾ ಜಯಗಳಿಸುವುದು ಖಾತ್ರಿಯಾಗಲಿದೆ. ಕರ್ಕಾಟಕ ರಾಶಿ ಸಂಜಾತರಿಗೆ ಉದ್ಯೋಗ ವಿಚಾರದಲ್ಲಿಯೂ ಸಹಿತ ಎಲ್ಲ ರೀತಿಯ ಶುಭ ಫಲಗಳುಂಟು. ಯಾವುದೇ ರೀತಿಯಾದಂತಹ ಕ್ಲಿಷ್ಟಗಳು ಮತ್ತು ತಿಸ್ರಗಳು ನಿಮ್ಮನ್ನು ಬಾಧಿಸಲಾರದು. ಕರ್ಕಾಟಕ ರಾಶಿ ಸಂಜಾತರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ಸಹಿತ ಗಣಪತಿ ಅಥರ್ವ ಶೀರ್ಷ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿ. ನಿಮಗೆ ಎಲ್ಲ ರೀತಿಯೂ ಒಳಿತುಂಟಾಗಲಿ, ಭಗವಂತನ ಶುಭಾನುಗ್ರಹವು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಮತ್ತು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.